ನಮ್ಮ ಉಸಿರು ಹಸಿರನ್ನ ನಾವು ಹೊಸ ಹೆಸರುಗಳು ಕೇಳ್ತಾ ಇದೀನಿ ಇವತ್ತು. ಇದು ಯಾವ ಥರ ಗಿಡಗಳು, ಈ ಥರ ವೆರೈಟಿ ಫ್ಲವರ್ಸ್ಗಳು, ಬೇರೆ ಬೇರೆ ಜಾತಿಯ ಫ್ಲವರ್ಸ್ಗಳು ಮತ್ತು ಒಂದೇ ಜಾತಿಯ ಹಲವಾರು ರೀತಿಯ ಬೇರೆ ಹೂವಾಗುತ್ತೆ ನೋಡ್ರಿ. ಎಷ್ಟು ಚಂದ ಹೂವು. ಅಮೇರಿಕನ್ ಪ್ಲಿಮೇರಿಯಾ ಮನೆಗೆ ಬೆಳಕು ಕೊಡುವ ದೀಪವಿದು. ಹಸಿರೇ ನಮ್ಮ ಉಸಿರು. ಹಸಿರನ್ನ ನಾವು ಕಾಪಾಡಿದರೆ ಹಸಿರು ನಮ್ಮ ಉಸಿರನ್ನ ಕಾಪಾಡುತ್ತದೆ. ಇದು ಎಷ್ಟು ಚಲೋ ಅದಲ್ಲ ಸರ್ ಗಿಡ ಇದು. ಇದು ಗೋಲ್ಡಿಯನ್ ಬಾಟಲ್ ಬ್ರಷ್ ಅಂತ. ಗೋಲ್ಡಿಯನ್ ಬಾಟಲ್ ಬ್ರಷ್. ಗೋಲ್ಡಿಯನ್ ಬಾಟಲ್ ಬ್ರಷ್. ನೋಡ್ರಿ ಹೆಸರುಗಳು ಎಷ್ಟೆಷ್ಟು ನಾವು ಹೊಸ ಹೊಸ ಹೆಸರುಗಳು ಕೇಳ್ತಾ ಇದೀನಿ ಇವತ್ತು. ಒಳ್ಳೆ ಇದನ್ನು ಬಾಲ್ ಆಕಾರನೇ ಐತಿ. ಬಾಲ್ ಆಕಾರ. ನೋಡ್ರಿ ಯಾವ ಥರ ನಾವು ಬರೇ ಗಿಡಗಳನ್ನ ಶೋಗಾಗಿ ಯಾವ್ಯಾವ ಥರ ಅದಾವ ನಾವು ಇಲ್ಲಿ ಗಾರ್ಡನ್ದೊಳಗೆ ಬಂದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾವತ್ತೂ ಏನಾಗುತ್ತಪ್ಪ ಅಂದ್ರೆ ಒಂದು ಪರಿಸರವನ್ನು ನಾವು ನೋಡಬೇಕು, ಬೇರೆ ಬೇರೆ ಕಡೆ ಅಡ್ಡಾಡಿ ನಾವು ನೋಡ್ತಾ ಇರ್ಬೇಕಂತೇಳಿ. ಬಟ್ ನೀವು ಬಸವ ಉದ್ಯಾನವನ ಗಾರ್ಡನ್ ಬಂದ್ರೆ ಸಾಕು, ನಿಮಗೆ ಎಲ್ಲ ರೀತಿಯಿಂದ ವೆರೈಟಿ ಏನಂದ್ರೆ ಎಲ್ಲ ರೀತಿಯಿಂದ ನಿಮ್ಗೆ ಮಾಹಿತಿ ಸಿಗ್ತವೆ. ಬಟ್ ಇಲ್ಲಿ ಬಂದು ನೀವು ಹಾಗೆ ಹೋಗ್ಬೇಡ್ರಿ. ಇಲ್ಲಿ ಗೈಡ್ಗಳು ಇರ್ತಾರೆ ಅಥವಾ ಇಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅವ್ರ ಜೊತೆಗೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಟೈಮನ್ನು ನಾವು ಸಮಯವನ್ನು ಕಳೆದ್ವಿ ಅಂದ್ರೆ ಹೊಸ ಹೊಸ ಗಿಡಗಳ ಹೆಸರು ನಮ್ಗೆ ಗೊತ್ತಾಗ್ತಾವೆ. ನಾವು ಬರ್ತೀವಿ ಸುಮ್ಮನೆ ನಿಂತು ಫೋಟೋ ಹೊಡ್ಕೊಂಡು ಹೋಗೋಕ್ಕಿಂತ ತಿಳ್ಕೊಳ್ಳೋದ್ರಿಂದ ಭಾಳ ನಾಲೆಜ್ ಬರ್ತದೆ. ನನಗೆ ಗೊತ್ತಿರಲಿಲ್ಲ ಇಷ್ಟಿಷ್ಟು ಗಿಡಗಳು ಅದಾವ ಅನ್ನೋದು. ಇದೇನು ಸರ್ ಎಷ್ಟು ಚಂದ ಇದಲ್ಲ ಗಿಡ ಇದು ದೇವಗಣಗಳ ಅಂತೇಳಿ, ಪ್ಲಿಮೇರಿಯಾ ಅಂತೇಳಿ. ದೇವಗಣಗಳ ಒಂದು 10 ವೆರೈಟಿ ಇದು ಹೂ ಅದಾವ್ರಿ ಇಲ್ಲಿ ಈ ಉದ್ಯಾನವನದಲ್ಲಿ. ಎಲ್ಲ ವೆರೈಟಿ ದೇವಗಣಗಳನ್ನ, ಆದ್ರೆ ಕಲರ್ ಚೇಂಜ್. ನೋಡ್ರಿ ಸ್ನೇಹಿತರೆ ಎಷ್ಟು ಚಂದ ಐತಿ ಅದು. ಇವೆಲ್ಲ ನೋಡಿದ ತಕ್ಷಣ ನ್ಯಾಚುರಲ್ ಹೌದಾ ಅನ್ಸುತ್ತೆ ನಮಗೆ. ಎಷ್ಟು ಚೆನ್ನಾಗೈತಿ ಇದು ದೇವಗಣಗಳ. ಇದು ಎಲ್ಲ ಅಷ್ಟು ಅವೇ ಇವೆಲ್ಲ ಒಂದೊಂದು ಕಲರ್ ಹೂವು ರೀ. ಕಲರ್ ಚೇಂಜ್. ಇದು ಏನ್ರಿ ಇದು ಭಾಳ ವೆರೈಟಿ ಅನ್ಸಕತ್ತಲ್ಲ. ಕೋನೋಕಾರಿಪಾಸ್ ವೆರಿಗೇಟೆಡ್ ಅಂತಾರ, ಸಿಲ್ವರ್ ಅಂತಾರ. ಇದು ಎಲ್ಲಿ ನೋಡಿದ್ರೆ ವೆಲ್ವೆಟ್ ಅರ್ಬಿ ತರ ಕಾಣ್ತೈತಿ. ವೆಲ್ವೆಟ್ ಬಟ್ಟಿ ಅದಲ್ಲ, ವೆಲ್ವೆಟ್ ಅರಿವಿ ತರ ಕಾಣ್ತದೆ. ಏನ್ರಿ ಎಷ್ಟು ಸ್ಮೂತ್ ಐತಿ ಇದು. ಕೈಗೆ ಒಂಥರ ಮುದ ಕೊಡ್ತದ ಕೈಗೆ. ಕೋನೋಕಾರಿಪಾಸ್ ವೆರಿಗೇಟೆಡ್. ಇವೆಲ್ಲ ನಮ್ಮ ಕಡೆ ಸಿಗ್ತಾವ ಗಿಡಗಳು ಅಂತ ನನಗೆ ಯಾಕೋ ಅಷ್ಟೇ ಅದಾವ್ರಿ, ಸಿಗ್ತಾವ ಇಲ್ಲಿ. ಭಾಳ ವಿಭಿನ್ನವಾದಂಥ ಗಿಡ ಇದು ನೋಡ್ರಿ. ಇದು ಕೈಯ ಯಾರಾದ್ರೂ ಬಂದ್ರಂದ್ರೆ ದಯವಿಟ್ಟು ಹರಿಬೇಡ್ರಿ ಸ್ನೇಹಿತರೆ. ನೀವು ಬಂದ್ರಂದ್ರೆ ಇದನ್ನ ವೀಕ್ಷಣೆ ಮಾಡ್ರಿ. ಜಸ್ಟ್ ಇದಕ್ಕೆ ಸ್ವಲ್ಪ ಇದು ಸೆನ್ಸೇಷನ್ ನೋಡ್ರಿ ನೀವು. ಎಷ್ಟು ಚೆನ್ನಾಗಿರ್ತದೆ ಕೈಗೆ, ಎಷ್ಟು ಒಂದು ಇದು ಅನ್ನಿಸ್ತದೆ, ಹಿತ ಅನ್ನಿಸ್ತದೆ ಅಂತಕ್ಕಂಥದ್ದು. ಭಾಳ ಅದ್ಭುತ ರೀ ಇದು. ಯಾರಾದ್ರೂ ಬಂದ್ರೆ ಇಲ್ಲಿ ಕೂತು ಊಟ ಮಾಡ್ಲಿಕ್ಕೆ ಪರ್ಬಲ ಅಂತೇಳಿ ಪ್ಯಾರಾಗಲ್ ಅಂತೇವ್, ಪರ್ಬಲ ಅನ್ನೋ. ಇದಕ್ಕೆ ಹೆಸರು ರೀ. ಇಲ್ಲಿ ಬಂದು ಕುಂತು ಆರಾಮ್ ರೆಸ್ಟ್ ತಗೊಂಡು ಮಾಡಿ. ಸ್ನೇಹಿತರೆ ಏನಾಗುತ್ತೆ, ನಾವು ಗಾರ್ಡನ್ದೊಳಗೆ ಬಂದಾಗ ಭಾಳ ಅಡ್ಡಾಡಿ ಸುಸ್ತಾದ್ವಿ ಮಾಡಿದ್ವಿಪ್ಪ ಅಂತಂದ್ರೆ ಏನೋ ಇಲ್ಲ ಅಂದ್ರೆ ನಾವು ಇಲ್ಲಿ ಎಲ್ಲರೂ ಬಂದು ಏನು ಮಾಡ್ತಾರೆ ಅಂದ್ರೆ ಗಾರ್ಡನ್ದೊಳಗೆ ಕೂತು ಊಟ ಮಾಡಿ ಗಾರ್ಡನ್ ಹೊಲಸು ಮಾಡಿ ಹೋಗ್ಬಿಡ್ತಾರೆ. ಇಷ್ಟು ಚಂದ ಅವರೆಲ್ಲ ಮೇಂಟೈನ್ ಮಾಡಿರ್ತಾರೆ ಇಲ್ಲಿ. ಈ ಥರ ಹುಲ್ಲಿಂದೆಲ್ಲ ಮೇಂಟೈನ್ ಮಾಡಿರ್ತಾರೆ. ಬಟ್ ಇದ್ರೊಳಗೆ ನಾವು ಏನು ಮಾಡ್ತೀವಿ, ಬಂದು ಕುಂತು ಊಟ ಮಾಡಿ ಅದನ್ನ ಒಗೆದು ಹೋಗಿಬಿಡ್ತೀವಿ ಹೊಲಸೆಲ್ಲ. ಸೊ ಅದಕ್ಕೆ ಗಾರ್ಡನನ್ನು ಸ್ವಚ್ಛತೆಯಾಗಿ ಕಾಪಾಡಲಿಕ್ಕೆ ಈ ಥರ ಒಂದು ಅವ್ರು ಏನು ಮಾಡಿರ್ತಾರೆ, ಪ್ಯಾರಾಗಲ್ ಅಲ್ರಿ ಅದು, ಪ್ಯಾರಾಗಲ್ ಅಂತ ಹೇಳಿ ಮಾಡಿರ್ತಾರೆ. ಇದು ವಿಶ್ರಾಂತಿ ಕೋಣೆ, ಅಂದರೆ ವಿಶ್ರಾಂತಿ ಪಡಲಿಕ್ಕೆ ಈ ಥರ ಇರ್ತದೆ. ಎಷ್ಟು ಅದಾವ್ರಿ ಇಂಥವ್ರಿ? 4 ಅಚ್ಚಕ್ಕೆರಡು ಅದಾವು, ಇಚ್ಚಕ್ಕೆರಡು. 4 ಸಣ್ಣ ಅದಾವು, ಸೆಂಟ್ರ್ ಒಂದು ದೊಡ್ಡದೈತಿ. ಭಾಳ ಅದ್ಭುತವಾದಂತಹ ನಿರ್ಮಾಣ ಆಗೈತಿ ಇದು ಗಾರ್ಡನ್. ಭಾಳ ಖುಷಿ ಅನ್ಸುತ್ತೆ ನಮಗೆಲ್ಲ ನೋಡ್ಬೇಕಾದ್ರೆ.
ನಮಗಂತೂ ಒಳ್ಳೆ ಇನ್ನೊಂದು ಏನಂದ್ರೆ ಇಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ ನಮಗೆ, ಅಷ್ಟೊಂದು ಅದ್ಭುತ ಇದು. ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತೇ ಆಗಂಗಿಲ್ಲ ಸಮಯ ಹೋಗಿದ್ದು. ಮತ್ತು ನಮ್ಮ ಮನಸ್ಸಿನೊಳಗೆ ಸರ್ ಹೆಂಗಿರ್ತದೆ, ಏನೇ ಒತ್ತಡಗಳಿದ್ರೂ ಇಲ್ಲಿ ನಿವಾರಣೆ ಆಗುತ್ತೆ. ಹಾಂ, ಒಂಥರ ಮನುಷ್ಯಗೆ ಖುಷಿ ಆಗುತ್ತೆ. ಅದ್ರ ನಾವು ಕುಟುಂಬದ ಸಮೇತ ಬಂದಿದ್ದು ಮಕ್ಕಳಿಗೆ ಆಟ ಆಡ್ಲಿಕ್ಕೂ ಒಂದು ಒಳ್ಳೆ ಅವಕಾಶ, ಅವ್ರಿಗೆ ಅಗದಿ ಫ್ರೀ ಬಿಟ್ಟಂಗೆ ಆಗಿಬಿಡ್ತದೆ. ಸಿಟಿ ಒಳಗೆ ಮನೆ ಒಳಗೆ ನಾವೇನು ಮಾಡ್ತೀವಿ, ಹೊರಗೆ ಹೋಗ್ಬಾರ್ದು ಕಟ್ಟಿ ಹಾಕಿಬಿಟ್ಟಿರ್ತೀವಿ. ಇದು ಯಾವ ಥರ ರೀ? ಇದು ಭಾಳ ಚಂದ ಮಾಡಿರಲ್ಲ ಇದನ್ನು. ಇದು ನಿಕೋಡಿಯಾ ಅಂತೇಳಿ ಹೆಜ್ಜ್ ರೀ, ಹೆಜ್ಜ್ ಪ್ಲಾಂಟ್ಸ್ ಬರ್ತೈತಿ. ನಿಕೋಡಿಯಾ ಅಂತೇಳಿ ಬಾಕ್ಸ್ ಟೈಪ್ ಮಾಡಿವ್. ಬಾಕ್ಸ್ ಟೈಪ್. ಅದು ಒಳಗಿದ್ದು ಟೂಜಾ ಗೋಲ್ಡ್ ಅಂತೇಳಿ ಆಗಿ. ಹಾಂ, ಇದು ನಿಕೋಡಿಯಾ ಹೆಜ್ಜ್ ಅಂತ. ನಿಕೋಡಿಯಾ ಹೆಜ್ಜ್. ಹಾಂ ನೋಡ್ರಿ ಸ್ನೇಹಿತರೆ, ನಿಕೋಡಿಯಾ ಹೆಜ್ಜ್ ಅಂತ. ಇದು ಬಾಕ್ಸ್ ಥರ ಬರುತ್ತೆ, ಅಂದ್ರೆ ಚೌಕಾಕಾರದೊಳಗೆ ಇದನ್ನು ಇಷ್ಟೆಲ್ಲ ಮಾಡಿದ್ದಾರೆ. ಇದು ಒಂದು ಲೈನ್ ನಾವು ನೋಡಿದ್ವಿ ಅಂದ್ರೆ ಇಲ್ಲಿ ನಿಂತು ಬಹಳ ಅದ್ಭುತ ಅನ್ನಿಸ್ತದೆ. ಇದು ಬಾಕ್ಸ್ ಹೆಚ್ಚು ಕಡಿಮೆ ಎಲ್ಲಿ ಇಲ್ಲ ಸ್ನೇಹಿತರೆ, ಕರೆಕ್ಟ್ ಒಂದೇ ಥರ ಕಟಿಂಗ್ ಮಾಡ್ಯಾರ ಇದನ್ನು, ಎಲ್ಲಿ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡಿಲ್ಲ. ಭಾಳ ಚಂದ ಐತಿ ಇದು. ಆಮೇಲೆ ಈ ಕಡೆ ಗಿಡಗಳನ್ನ ಪ್ಲಾಂಟ್ ಮಾಡ್ರಿ ಸರ್. ಅವು ನರ್ಸರಿವು ಬ್ಯಾಗ್ ತುಂಬೇವು ಕೊಡ್ಲಿಕ್ಕೆ ರೈತರಿಗೆ ಅನುದಾನದಲ್ಲಿ ರೇಟ್ನಂಗೆ ಕೊಡ್ಲಿಕ್ಕೆ ನರ್ಸರಿ ಸಹಿತ ಐತಿ. ನರ್ಸರಿನೂ ಐತಿ ನೋಡ್ರಿ ಸ್ನೇಹಿತರೆ, ಯಾರಾದ್ರು ಬಂದ್ರೆ ಬರೀ ಗಾರ್ಡನ್ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಇದ್ರೊಳಗೆ ಏನದ ನರ್ಸರಿ ಸಹಿತ ಐತಿ. ಇದು ಸುರ್ವಣ್ಯ ಅಂತೇಳಿ ಗಿಡ. ಸುರ್ವಣ್ಯ ಅಂತೇಳಿ. ಸುರ್ವಣ್ಯ. ಫ್ಲವರ್ ಆಕತಿ, ಸ್ಮೆಲ್ ಬರ್ತೈತಿ. ಸ್ಮೆಲ್ ಬರ್ತದೆ ರೀ. ಸುರ್ವಣ್ಯ ಅಂತೇಳಿ. ನೋಡ್ರಿ, ಸುರ್ವಣ್ಯ ಅಂತ ಹೇಳಿ ಗಿಡ ಇದು. ಫ್ಲವರ್ ಪ್ಲಸ್ ಸ್ಮೆಲ್ ಆಗ್ತೈತಿ. ಆಮೇಲೆ ಇದು ಇನ್ನೊಂದು ಇದು ಎತ್ತರನೂ ಬೆಳೀತದೆ. ಎತ್ತರನೂ ಬೆಳೀತದೆ. ಒಳ್ಳೆ ನೋಡ್ರಿ, ನಮಗೆ ಯಾವುದು ಏನು ಇಷ್ಟೊಂದು ಮಾಹಿತಿ ಸಿಗ್ತದೆ. ಇದು ಯಾವ ಥರ ಗಿಡ ರೀ? ಇದು ಅಕೆಲಿಪ್, ಚಾಕ್ಲೇಟ್ ಅಕೆಲಿಪ್ ಅಂತೇಳಿ ಹೆಜ್ಜ್ ಪ್ಲಾಂಟ್ಸ್ ಇವೆಲ್ಲ. ಚಾಕ್ಲೇಟ್ ಅಕೆಲಿಪ್. ಹಾಂ ನೋಡ್ರಿ, ಎಷ್ಟು ಚಾಕ್ಲೇಟ್ ಕಲರ್ನ ಐತದು. ಇವು ಬಿಳಿ ಹೂವುಗಳಾಗಿದಾವಲ್ರಿ, ಅವು ಅಮೇರಿಕನ್ ಪ್ಲಿಮೇರಿಯಾ ಅಂತ. ಅಮೇರಿಕನ್ ಪ್ಲಿಮೇರಿಯಾ ಅಂತೇಳಿ. ಕಂಟಿನ್ಯೂ ಫ್ಲವರ್ ಇರ್ತೈತಿ. ಕಂಟಿನ್ಯೂಸ್ ಫ್ಲವರ್ ರೀ. ಓಕೆ. ನೋಡ್ರಿ ಸ್ನೇಹಿತರೆ, ಯಾರಾದ್ರೂ ನೀವು ಮನೆ ಒಳಗೆ ಶೋ ಗಿಡ ಹಚ್ತೀನಿ ಅಂತಿರ್ತಾರಲ್ಲ, ಯಾವುದಾದ್ರು ಫ್ಲವರ್ಸ್ ಗಿಡ ಹಚ್ತೀನಿ ಅಂದ್ರೆ ತಿಳ್ಕೊಳ್ರಿ, ಇಲ್ಲಿ ಹಲವಾರು ರೀತಿಯ ಮತ್ತು ಹಲವಾರು ಜಾತಿಯ ಫ್ಲವರ್ಸ್ಗಳನ್ನ ಈ ಒಂದು ಗಾರ್ಡನ್ದೊಳಗೆ ಬೆಳೆಸಿದ್ದಾರೆ. ಯಾಕೆ ಒಂದೇ ಥರ ಇಲ್ಲಿ ಹೂಗಳಿಲ್ಲ, ಹಲವಾರು ಜಾತಿಯ ಹೂಗಳದಾವ ಇಲ್ಲೆಲ್ಲ. ಇದೇನು ಸರ್, ಇದು ಹೊಸದೇನು ಜಿಮ್ ಥರ? ಅದು ಓಪನ್ ಜಿಮ್ ಮಾಡೀವ್ರಿ. ಬೆಳಗ್ಗೆ ವಾಕಿಂಗ್ ಬಂದವ್ರಿಗೆ ಜಿಮ್ ಮಾಡ್ಲಿಕ್ಕೆ ಓಪನ್ ಜಿಮ್. ಓಪನ್ ಜಿಮ್. ನೋಡ್ರಿ, ಇಲ್ಲೆಲ್ಲ ನಾವು ನಿಂತಾಗ ಎಷ್ಟು ಚಂದ ಕಾಣಿಸ್ತದೆ ಗಾರ್ಡನ್ ಅಂದಾಗಿದು. ಭಾಳ ಅದ್ಭುತವಾಗಿ ಗಾರ್ಡನ್ ಚಂದ ಕಾಣಿಸ್ತದೆ. ಆಮೇಲೆ ಮಿಡ್ ಪಾಯಿಂಟ್ ಇದು ಮಾಡ್ಯಾರ, ವಿಶ್ರಾಂತಿ ಕೋಣೆ ಅಂತ ಹೇಳಿ. ಭಾಳ ಅದ್ಭುತವಾದಂಥದ್ದು ಇದು. ಫಸ್ಟ್ ನಾವು ವಿಶ್ರಾಂತಿ ಕೋಣೆ ನೋಡ್ತೀವಿ ಇಲ್ಲಿ, ಎಂಟ್ರೆನ್ಸ್ ಸ್ಟಾರ್ಟಿಂಗ್. ಇದು ಸ್ಟಾರ್ಟಿಂಗೇ ಮುಂದೆ ದ್ವಾರ ಬಾಗಿಲು ಬರ್ತಾ ಇದು ಈ ಥರ. ಸರ್, ಇದು ಇನ್ನೂ ಬೆಳೆಸ್ತೀರಿ? ಇದನ್ನ ಫ್ಲವರ್ ಕಟಿಂಗ್ ಮಾಡಿ ಕಾರಂಜಿ ಅದ ಏನಾರ ಬರ್ತದೇನ್ರಿ? ಏನು ಆಯ್ತು ಅದು ಏನು. ಭಾಳ ಖುಷಿ ಅನಿಸ್ತದೆ. ಎಲ್ಲೋ ಒಂದು ಕಡೆ ನಾವು ಹೋಗಿದ್ದೀವಪ್ಪ, ಎಲ್ಲೋ ಒಂದು ಗಾರ್ಡನ್ದೊಳಗೆ ಅಥವಾ ಎಲ್ಲೋ ಒಂದು ಬೇರೆ ಒಂದು ನಗರಕ್ಕೆ ಹೋಗಿವತ್ತು ಹೇಳಿ ನಮ್ಗೆ ಅಷ್ಟೊಂದು ಫೀಲಿಂಗ್ ಕೊಡ್ತದೆ. ಸಾಹೇಬರು ಭಾಳ ಅದ್ಭುತವಾಗಿ ಇದನ್ನು ಒಂದು ಸ್ಕೆಚನ್ನು ಹಾಕಿ ಭಾಳ ಅದ್ಭುತವಾಗಿ ಗಾರ್ಡನನ್ನು ನಿರ್ಮಾಣ ಮಾಡ್ಯಾರ. ಇನ್ನೂ ನಿರ್ಮಾಣ ಆಗ್ಲಾಕತ್ತದ. ಇದು ಇನ್ನೂ ಪ್ರಗತಿಯಲ್ಲಿ ಐತಿ. ಇನ್ನೂ ಪೂರ್ತಿ ಮುಗಿದ ಮ್ಯಾಗ ಎಲ್ಲ ಪ್ರೇಕ್ಷಕರಿಗೂ ಇದು 100ಕ್ಕೆ 110% ಇದು ಗಮನ ಸೆಳೀತದೆ ಅಂಥೇಳಿ ನನ್ನ ಅನಿಸಿಕೆ. ಯಾಕಂದ್ರೆ ಇವತ್ತು ನನಗೆ ಎಷ್ಟೋ ಖುಷಿ ಅನ್ನಿಸ್ತದೆ ಇಷ್ಟು ಗಾರ್ಡನ್ ನಾವು ನೋಡಿದ್ಗಳೇನೆ. ಯಾಕಂದ್ರೆ ಈ ಥರ ವೆರೈಟಿ ಗಿಡಗಳು, ಈ ಥರ ವೆರೈಟಿ ಫ್ಲವರ್ಸ್ಗಳು, ಬೇರೆ ಬೇರೆ ಜಾತಿಯ ಫ್ಲವರ್ಸ್ಗಳು ಮತ್ತು ಒಂದೇ ಜಾತಿಯ ಹಲವಾರು ರೀತಿಯ ಬೇರೆ ಬೇರೆ ವಿಭಿನ್ನವಾದಂಥ ಫ್ಲವರ್ಸ್ಗಳು. ನಿಮಗೆ ಹೆಂಗೆ ಅನ್ನಿಸ್ತದೆ ಸರ್? ಮಾಡೋದು ಇನ್ನೂ ಅಭಿವೃದ್ಧಿ ಮಾಡಬೇಕು, ಇನ್ನು ಜನರಿಗೆ ಖುಷಿ ಕೊಡಬೇಕು ಅಂತ ಸಾಹೇಬರು ಇನ್ನೂ ನಮಗೆ ಸಹಕಾರ ಕೊಡಬೇಕು. ಹಾಂ, ಪಾಟೀಲ್ ಸರ್ ಬಹಳ ಅದ್ಭುತವಾದಂಥ ಕನಸನ್ನು ಕಾಣ್ತಾರೆ ಸರ್. ಅವರು ಉಸಿರೇ ಹಸಿರು ಅಂತಾರೆ ಅವರು. ಹಾಂ, ಉಸಿರೇ ಹಸಿರು. ಹಾಂ, ಇದು ಓಪನ್ ಜಿಮ್ ಮಾಡಿದ್ವಿ. ಬೆಳಗ್ಗೆ ವಾಕಿಂಗ್ ಬಂದವ್ರಿಗೆ ಜಿಮ್.
ಎಲ್ಲ ವೆರೈಟೀಸು ಜುಮ್ ಮಾಡಬೇಕು ಒಂದೇ ಕೈಲೇ ಒಂದೇ ಏಕ ಕೈಲಿ. ನಾನು ಸ್ವಲ್ಪ ಹೊಟ್ಟೆ ಕರೆಸ್ಕೊಳಕತ್ತೀನಿ ರೀ. ಭಾಳ ಅದ್ಭುತ ಐತ್ರಿ ಇದು. ಆ ಕಡೆ ಒಬ್ರು ಈ ಕಡೆ ಒಬ್ರು ಮಾಡೋದು. ಒಳ್ಳೆ ರೀತಿ ಅದರಲ್ಲಿ ಮತ್ತೆ ಏನಾಗ್ಯದಪ್ಪ ಅಂತಂದ್ರೆ ಸ್ನೇಹಿತರೆ, ವಿಶೇಷವಾಗಿ ಇನ್ನೊಂದು ನೋಡ್ರಿ ನೀವು, ಬರೀ ಜಿಮ್ ಅಂದ್ರೆ ಜಿಮ್ ಐಟಮ್ಸ್ ಎಲ್ಲ ಕಡೆ ಇರ್ತಾವೆ. ಆದ್ರೆ ಜಿಮ್ಮಿನ ಜೊತೆಗೆ ಪ್ರಕೃತಿ ಅನ್ನೋದು ಅದಲ್ಲ, ಇದು ಬಹಳ ಒಂದು ಒಳ್ಳೆ ಕಾನ್ಸೆಪ್ಟ್. ಈ ಥರ ಯೋಚನೆಗಳು ಯಾರ ಮೈಂಡ್ ಒಳಗೂ ಬರಂಗಿಲ್ಲ. ಇದಕ್ಕೆ ಕ್ರಿಯೇಟಿವ್ ಮೈಂಡ್ ಅಂತ ಹೇಳಿ ಕರೀತಾರೆ. ಕ್ರಿಯೇಟಿವ್ ಅನ್ನೋದೇ ಇದಕ್ಕೆ. ಯಾಕಂದ್ರೆ ಒಂದು ಈ ಕಡೆ ನಾವು ಜಿಮ್ ಮಾಡ್ತಾ ಇರ್ತೀವಿ, ಈ ಕಡೆ ಒಳ್ಳೆಯ ಒಂದು ಪರಿಮಳವಾದಂತಹ ಗಾಳಿ ಸುವಾಸನೆ, ಇದಕ್ಕೆ ಮತ್ತಿಷ್ಟು ಈ ಹಸಿರೊಳಗೆ ನಾವು ಏನು ಈ ಥರ ನಾವು ಜಿಮ್ ಮಾಡ್ತೀವಲ್ಲ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅದು ಮೋಟಿವೇಶನ್ ಸಿಗ್ತದೆ ನಾವು ಮಾಡಲಿಕ್ಕೆ, ಶಕ್ತಿ ಕೊಡ್ತದೆ ಅಂತಕ್ಕಂಥದ್ದು ನಮ್ಮ ಮಾಹಿತಿ ಹೇಳಲಿಕ್ಕೆ ಇದು ನಿಂತು ಮಾಡೋದೇನ್ರಿ ಅದು? ಹಿಂಗೆ ಅಳಗಾಡಿಸಿದ್ರೆ ಕಂಬರು ಇದಾಕವು. ನೋಡು, ಸೊಂಟನ ಮುರಿತರಿ ಮತ್ತೆ. ಸೊಂಟದ ಇಸಿಯ ಬ್ಯಾಡ ಮಸಿಸ್ಯ ಸೊಂಟಕ್ಕಿಂತ ವಾಸಿಕ. ಏನು ಫೀಲಿಂಗ್ ಇದೆ ಇದೆಲ್ಲ ದೊಡ್ಡವ್ರಿಗೆ ಅಡಲ್ಟ್ ಅಂತಿದ್ದು. ಈ ಥರ ಕಂಬರ್ ಹೌದಲ್ರಿ? ಇದು ರಿಯಲಿ ಈಗ ನಮ್ಮ ದಪ್ಪಿದ್ದವ್ರಿಗೆ, ಆಮೇಲೆ ಸೊಂಟು ನೋವು ಅನ್ನೋರಿಗೆ ಭಾಳ ಒಳ್ಳೆಯ ಸ್ನೇಹಿತರೆ. ಯಾಕಂದ್ರೆ ಈ ಥರ ಟರ್ನಿಂಗ್ ಆಗ್ತದೆ ಪೂರ್ತಿ 90 ಡಿಗ್ರಿ ಒಳಗೆ. ಇದು ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ರಿಲೀಫ್ ಆಗುತ್ತೆ ರೀ. ನೋಡ್ರಿ, ಈ ಥರ ಟರ್ನಿಂಗ್ ಬರುತ್ತೆ, ಆಮೇಲೆ ಈ ಥರ ಟರ್ನಿಂಗ್. ಒಳ್ಳೆಯ ಅದ್ಭುತ ಒಂದು ವಿಷನ್ ಯಾವ ಥರ ಅದ, ಭಾಳ ಅದ್ಭುತ ಆದಂಥ ವಿಷನ್ ಐತಿ. ಇದು ದೂರದೃಷ್ಟಿಕೋನದೊಳಗೆ ಮಾಡಿದ್ದು. ಇದನ್ನು ಕುಂತು ಇದನ್ನು ಮಾಡೋದು ನೋಡ್ರಿ, ಈ ಥರ ಕುಂತನ್ರಿ. ಪೂರ್ತಿ ನರಗೋಳೆ ಚಟ್ಟನ ಕತ್ತು ನಾನು ಎಲ್ಲ. ವಾವ್, ಸೂಪರ್. ನೋಡ್ರಿ, ಇದ್ರ ಮಧ್ಯೆ ಮತ್ತೆ ಗಾರ್ಡನ್ ಮಾಡ್ಯಾರ ಸರ್. ಲಾನ್ ಮಾಡ್ಯಾವ. ಓರಿ ಲಾನ್ ಹಚ್ಚೋ, ಕರ್ಕೆ ಹಚ್ಚೋ, ಕರ್ಕಿ ಹಚ್ಚಿರೇನ್ರಿ? ಮಧ್ಯೆ ಹಸಿರಾಗುದೇ. ಇದು ಹಸಿರಾಗುದೇ. ವಾವ್, ಸೂಪರ್ ಸ್ನೇಹಿತರೆ. ಇಂತಹ ಒಂದು ಗಾರ್ಡನ್ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದ. ನಾನು ನೋಡಿದ್ದಿಲ್ಲ ಈ ಥರ ಗಾರ್ಡನ್, ಭಾಳ ಅದ್ಭುತ. ನೋಡ್ರಿ, ಇಲ್ಲೆಲ್ಲ ಕಾಲು ನೋವುಗಳು, ಕಾಲಿಗೆ ಸಹಿತ, ಆರ್ಮ್ಸ್ಗಳಿಗೆ ಸಹಿತ ಭಾಳ ಅದ್ಭುತವಾದಂಥದ್ದು. ನೋಡೋಣ, ಟ್ರೈ ಮಾಡ್ತೀನಿ ಸಿಂಪಲ್ಲಾಗಿ. ಸ್ನೇಹಿತರೆ, ಈ ಒಂದು ಎಕ್ಸಸೈಸಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಸದ್ದು ಇದು ಭಾಳ ಅತಿಯಾದ ಇಂಪಾರ್ಟೆಂಟ್ ಎಲ್ಲರಿಗೂ. ಇದು ಮನೆಯೊಳಗೆ ಯಾರಿಗಾರ ಸ್ವಲ್ಪ ಜಾಗ ಇತ್ತಂದ್ರೆ ಇಂಥದ್ದು ಒಂದು ತೊಗೊಂಬಂದು ಇಟ್ಕೋರಿ. ಯಾಕಂದ್ರೆ ಹಲವಾರು ರೋಗಿಗಳು ಏನಂದ್ರೆ ನಮ್ಗೆ ಕಾಲು ಬೆನೆಗೈತಿ ಅಂತಾರೆ. ಈ ಕಾಲು ಬೆನೆನ ಕಡಿಮೆ ಆಗುತ್ತೆ. ನೋಡಿರಿ, ಈ ಚಿಪ್ ಏನದಲ್ಲ ಪೂರ್ತಿ ತಳಗೆ ಬರುತ್ತೆ. ಈ ಥರ ಎರಡೂ ಬ್ಯಾಲೆನ್ಸ್ ಇಟ್ಕೊಂಡು ಎಕ್ಸಸೈಸ್ ಮಾಡೋದು. ಕಾಲು ಬೆನೆ ನಮ್ಗೆ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಎಷ್ಟೋ ಜನ ಇವತ್ತು ಯಾಕಂದ್ರೆ ಫ್ಲೋರೈಡ್ ನೀರು ಕುಡಿಯೋಕೈತಿ ನಾವು, ಎಲ್ಲ ಫ್ಲೋರೈಡ್ ಕಂಟೆಂಟ್ ನೀರು. ಆ ನೀರು ಸಲುವಾಗಿ ನಮಗೇನಾಗುತ್ತೆ, ಕಾಲು ಬೇನೆಗಳು ಇಮಿಡಿಯೇಟಾಗಿ ಬರೋಕತ್ತವ. ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆದರೂ ಕಾಲು ಬೇನೆ ಬರ್ತಾವೆ. ಈ ಒಂದು ಎಕ್ಸಸೈಸ್ ನಮ್ಗೆ ಏನಾಗುತ್ತೆ ಅಂದ್ರೆ ದಿನ ಒಂದು 20 ಈ ಥರ ನಾವು ಮಾಡಿದ್ದೀವಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಕಾಲು ಬೇನೆ ನಮ್ಗೆ ಕಡಿಮೆ ಆಗುತ್ತೆ. ಮಾಡ್ಕೋಬೇಕು. ಹ್ಞೂ ರೀ. ಇದು ಯಾವ ಥರ ರೀ? ಇದು ಇಲ್ಲಿ ಕುಂತು ಕಾಲು ಒತ್ತಿ ಹಿಂಗೆ ಇವು ಇದಾಕವು, ವೈಬ್ರೇಟಿಂಗ್ ಆಗ್ತದೆ. ಅದಕ್ಕೆ ಕಾಲು ಕೊಟ್ಟು ಅಲ್ಲಿ ಕೊಡ್ರಿ, ಇಲ್ಲಿ ಎಬಸ್ರಿ, ಒತ್ರಿ ಅದನ್ನು. ಓ, ವಾಟ್ ಎ ಎಕ್ಸ್ಪೀರಿಯನ್ಸ್ ಯಾರ್. ಏನ್ರಿ ಇದು, ಭಾಳ ಅದ್ಭುತ ಅದ ಇದು. ಈ ಥರ ಎಕ್ಸಸೈಸ್ ನಾ ಜಿಮ್ ಒಳಗೆ ಆ್ಯಕ್ಚುಲಿ ನೋಡಿಲ್ಲ. ಇದನ್ನ ನಾವು ಜಿಮ್ ಹೋಗಿ ಮಾಡಿವಿ, ಆ ಜಿಮ್ ಒಳಗೆ ಈ ಥರ ಎಕ್ಸಸೈಸ್ ನಾವು ನೋಡೇ ಇಲ್ಲ. ಇದು ಸೊಂಟ ಬೇನೆನೂ ಕಡಿಮೆ ಆಗುತ್ತೆ ಆಟೋಮೆಟಿಕ್ಲಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇಲ್ಲಿ ಕಾಲು ಬೇನೆನೂ ಕಡಿಮೆ ಆಗುತ್ತೆ. ಏನು ನೀ ಅದಲ್ಲ, ಈ ನೀಗೂ ಕಡಿಮೆ ಆಗುತ್ತೆ. ನೋಡ್ರಿ, ನೀ ಮೂಮೆಂಟ್ ಆಗುತ್ತೆ ನೋಡ್ರಿ. ಈಗ ಮಾಡ್ತೀನಿ ನೋಡ್ರಿ. ಈಗ ಈ ಜೊತೆಗೆ ಯಾರು ಬ್ಯಾಕ್ ಪೇನ್ ಅದಂತಾರಲ್ಲ, ರಿಯಲಿ ಅವ್ರಿಗೆ ಬ್ಯಾಕ್ ಪೇನ್ ಇದಕ್ಕೆ ಹೋಗುತ್ತೆ. ಭಾಳ ಅದ್ಭುತವಾದಂತಹ ಇದು ಪ್ರಾಜೆಕ್ಟ್ ಅದ. ಸರ್ಕಾರದ ಒಂದು ಪ್ರಾಜೆಕ್ಟ್ ಯಾವ ಥರ ಇರ್ತದೆ, ಭಾಳ ಅನುಕೂಲ ಆಗೋಂಥ ಜನರಿಗೆ. ಆದರೆ ಜನರು ಏನು ಮಾಡೋಕಪ್ಪ ಅಂದ್ರೆ ಚೆಂದಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಬಂದು ಹೋದಿ ಯಾಕಡೆ ಮಾಡಿ ಮುರಿಬಾರ್ದು ಇದನ್ನು. ನೋಡಿ, ಅದ್ಭುತ ಅದ ಇದು. ಭಾಳ ನನಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಸ್ನೇಹಿತರೆ. ಯಾರಾದರೂ ಇಲ್ಲಿ ನಡಗುಂದಿ ಸುತ್ತಮುತ್ತಿದ್ರೆ ಅಂದ್ರೆ ಮುಂಜಾನೆ ವಾಕಿಂಗ್ ಬರ್ರಿ. ವಾಕಿಂಗ್ ಜೊತೆಗೆ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ರಿ. ಫಿಟ್ನೆಸ್ ಇಲ್ಲಿ ಏನದಪ್ಪ, ಫಿಸಿಕಲ್ ಫಿಟ್ನೆಸ್ಸು ಐತಿ, ಆಮೇಲೆ ನಮ್ಮ ಒಂದು ಮೈಂಡ್ ಮನಃಶಾಂತಿಯನ್ನು ನೆಮ್ಮದಿಗೋಸ್ಕರನೇ ಐತಿ ಇಲ್ಲಿ. ಇದು ಸ್ಟೆಪ್ ಬಾರ್ ಟೈಪ್. ಓಹ್, ಈ ಥರ ರೀ ಸರ್. ಹತ್ಬೋದು ಸರ್ ನಾನು? ಆಗತ್ತೆ ರೀ? ಆಕೈತಿ, ಹತ್ರಿ ನೋಡ್ರಿ ಸರ್. ಹತ್ರಿ.
ಈ ಥರನೂ ಬರ್ಬತ್ತು, ಈ ಥರನೂ ಮಾಡ್ಬೋದು. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟು. 8×3=24 ಕಾಮನೇಶ ಅದ್ಯಾವನ್ ನೋಡ್ತೀನಿ. ಆಮೇಲೆ ಈ ಥರ ನಿಂತು ಈ ಥರ ಮಾಡ್ಬೋದು. ಹಾಂ ಸ್ವಲ್ಪ ಭಾಳ ಪ್ರಯೋಗ ಮಾಡಕ್ಕೆ ಹೋಗಿ ಮತ್ತು ನಾಳೆಗೆ ವಿಡಿಯೋ ಮಾಡ್ಲಾರ್ದಂಗೆ ಆಗಿತ್ತು. ಇದನ್ನ ಆಲ್ಮೋಸ್ಟ್ ನಾವು ಜಿಮ್ದೊಳಗೆ ನೋಡೇವಿ. ಇದನ್ನು ಟ್ರೈ ಮಾಡಕ್ಕೆ ಹೋಗಿ ಮತ್ತು ಕೈಯ ಕಾಲು ಮುರ್ಕೊಂಡ್ರೆ ಭಾಳ ಸಮಸ್ಯೆ ಆಗತ್ತೆ. ಇದ್ರ ಒಳಗೆ ಹೇಳ್ಬೇಕನ್ರಿ ಇದು? ಹಾಂ ಆಗೋದಿಲ್ಲ. ಇದು ಹಿಂಗೆ ಮಕ್ಕೊಂದು ಇಲ್ಲಿ ಕಾಲು ಇಲ್ಲಿ ಕೊಟ್ಟು ಹಿಂಗೆ ಮಕ್ಕೊಳ್ಳೋದ್ರೆ ಹಿಂಗೆ ಹೇಳೋದು, ಹಿಂಗೆ ಉದ್ದಕ್ಕೆ ಮಕ್ಕೋರಿ. ಒಂದು ವಿಭಿನ್ನವಾಗಿ ಟ್ರೈ ಮಾಡಾಕತ್ತೀನಿ ನೋಡ್ರಿ. ಹೊಸ ಹೊಸ ವಿಡಿಯೋಗಳು ನಾವು ಈ ಥರ ಗಾರ್ಡನ್ದೊಳಗೆ ನಾವು ಈ ಥರ ವಿಡಿಯೋಗಳು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಿಲ್ಲ. ಇದೇನೋ ಮಲ್ಕೊಂಡು ಮಾಡೋದು ಅಂತ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬೈಬೇಡ್ರಿ. ಉದ್ದಕ್ಕೆ ಮಕ್ಕೋರಿ. ಶಿವ ಶಿವ ಪರಮಾತ್ಮ. ಕಾಲು ಇದಕ್ಕೆ ಕೊಡ್ರಿ, ಕಾಲದ ಇಲ್ಲಿ ತಳಗಲ್ ಸರ್, ತಿಳ್ಕೊರಿ. ಹೌದಿಲ್ರಿ? ಹ್ಞೂ ರೀ. ಈ ಥರ ಮಕ್ಕೊಳ್ಳೋದಂತ. ಏನು ಅದ್ಭುತ ಗುರು ಇದು. ಭಾಳ ದೊಡ್ಡ ಇದ್ರದ್ದು. ಈ ಥರ ನಾವು ಮುಕ್ಕೋದ್ರಿಂದ ಸ್ನೇಹಿತರೆ ಏನಾಗುತ್ತಪ್ಪ ಅಂತಂದ್ರೆ ಯಾವತ್ತಲೂ ನಮ್ಮ ರಕ್ತ ತಲೆಯಿಂದ ತಳಗೆ ಹೋಗಿರ್ತದೆ ಪಾದಕ್ಕೆ. ಆದರೆ ಇನ್ನೊಂದು ಇದ್ರೊಳಗೆ ಪಾದದಿಂದ ತಲೆಗೆ ಹೋಗಿರಂಗಿಲ್ಲ, ಉಲ್ಟಾ. ಬಟ್ ಇದ್ರೊಳಗೆ ಹೋಗುತ್ತೆ. ಈ ಥರ ಮುಕ್ಕೊಂಡು ಹಿಂಗೆ ಹೋಗುತ್ತೆ. ಆಮೇಲೆ ಇದು ಹೆಂಗೆ ಎಕ್ಸಸೈಸ್ ಅಂದ್ರೆ ಸ್ಟಮಕ್ಕನ್ನು ನಾವು ಪೇಟ್ ಕಡಿಮೆ ಮಾಡಲಿಕ್ಕೆ ಈ ರಿಬ್ಸನ್ನು ನಾವು ಏನು ಬಂದಲ್ಲ ಹೊಟ್ಟೆ, ಈ ಸದ್ ಎಕ್ಸಾಂಪಲ್ ಅಂದೇ ಇದೆ ಹೊಟ್ಟೆ, ಈ ಹೊಟ್ಟೆ ಕಡಿಮೆ ಮಾಡ್ಲಿಕ್ಕೆ ನೋಡ್ರಿ ಇದು ಹೆಂಗಾಗುತ್ತೆ ಎಕ್ಸಸೈಸ್. ಈ ಥರ ಇಲ್ಲದಲ್ಲ ಇದನ್ನ ಈ ಥರ ಇವೇನಾಗುತ್ತಂದ್ರೆ ಸೈಡ್ ಸೆಟಪ್ ಅಂತ ಕರಿತೀವಿ. ಈ ಸೈಡ್ಸ್ ಎಲ್ಲ ರಿಂಗ್ಸ್ಗಳು ಏನಿರ್ತಾವಲ್ಲ ಇವೆಲ್ಲನೂ ಕಡಿಮೆ ಹಾಕೋತ ಹೋಗ್ತದೆ. ಒಳ್ಳೇದು. ಇನ್ನೂ ಊಟ ಮಾಡಿಲ್ಲ, ಅದಕ್ಕೆ ಈ ಥರ ಎಕ್ಸಸೈಸ್ ಮಾಡತ್ತೀನಿ. ಊಟ ಮಾಡಿದ್ರೆ ಮಾಡೋಕೆ ಆಗ್ತಿದ್ದಿಲ್ಲ. ಕುಂತು ಹಿಂಗೆ ಇದನ್ನು ಮಾಡೋದು. ವಾವ್, ಎಷ್ಟು ಚಂದ ಐತೆ ನೋಡ್ರಿ. ಎಷ್ಟೊಂದು ಸರ್ಕಾರ ಎಷ್ಟೊಂದು ಇದಕ್ಕೆ ಒಂದು ಖರ್ಚು ಮಾಡಿದಾರೆ ನೋಡ್ರಿ. ಯಾಕಂದ್ರೆ ಇಲ್ಲಿ ನಾವು ಇಲ್ಲೆಲ್ಲ ಗಾರ್ಡನ್ ಬಂದು ವಾಕಿಂಗ್ ಮಾಡಿ, ಬೇಕಾದ್ರೆ ನೀವು ರನ್ನಿಂಗ್ ಮಾಡಿ, ಓಡಾಟ ಮಾಡಿ, ಆಮೇಲೆ ನಿಮ್ಮ ಹೆಲ್ತ್ ಸಲುವಾಗಿ, ನಾಗರಿಕರ ಸಲುವಾಗಿ ಎಷ್ಟೊಂದು ಸರ್ಕಾರ ಖರ್ಚು ಮಾಡಕತ್ತದಂದ್ರೆ ಭಾಳ ಒಂದು ಈ ಏನು ಖರ್ಚು ಮಾಡ್ತಾರಲ್ಲ ಈ ಅನುದಾನ, ಇದು ಭಾಳ ಒಳ್ಳೆಯದು. ಇದು ಈ ಥರ ಏನು ಪ್ರೊಜೆಕ್ಟ್ ಮಾಡ್ತಾರಲ್ಲ ಇದು ಹಲವಾರು ಜನರಿಗೆ ಒಳ್ಳೆಯದಾಗ್ತದೆ. ಮತ್ತು ಇನ್ನೊಂದು ಏನು ಸಣ್ಣ ಪುಟ್ಟ ಮಕ್ಕಳು ಬಂದಿರ್ತಾರೆ, ನಮ್ಮಂಥವ್ರು ಬಂದಿರ್ತೀವಿ. ಇದು ಎಲ್ಲರಿಗೊಂದು ಫಿಸಿಕಲ್ ಫಿಟ್ನೆಸ್ಸನ್ನು ಸಹಿತ ಇದು ನಮಗೆ ಏನು ಅದೇ ಇಲ್ಲ ನಮ್ಮ ಫಿಟ್ನೆಸ್ ತಿಳ್ಕೊಳಕ್ಕೂ ಸಹಿತ ಒಂದು ಇದು. ಯಾಕಂದ್ರೆ ಬರೀ ಊಟ ಮಾಡಿ ನಿದ್ದೆ ಮಾಡಿ ನಾವು ಮಾತಾಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಮೊದಲು ವಾಕಿಂಗ್, ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋದು. ಆ ಕಡೆ ಒಬ್ರು ಈ ಕಡೆ ಒಬ್ರು ನೋಡೋಣ ಟೈಮ್ ಹತ್ತು ರೀ ಈ ಥರ ಜಗ್ಗೋದನ್ರಿ. ನೋಡಿರಿ ಈ ಥರ ಇದು ಜಗ್ಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಏನು ಇವು ಶೋಲ್ಡರ್ಸ್ ಅದಾವಲ್ಲ, ಈ ಶೋಲ್ಡರ್ಸ್ಗಳಿಗೆ ಬಲ ಬರುತ್ತೆ. ಇದು ನೋಡಿರಿ ಈ ಥರ ನಾವು ಟೈಟಾಗಿ ಹಿಡ್ಕೊಂಡು ಜಗ್ಗೋದ್ರಿ. ನೋಡ್ರಿ ನೋಡ್ರಿ. ಮತ್ತು ಮುಂದೆ ನಾವು ಈ ನೇಚರನ್ನು ನೋಡ್ಕೋತರ ನಾವು ವಾಕ್ ಮಾಡ್ಬೋದು. ಎಷ್ಟೊಂದು ಪ್ಲ್ಯಾನ್, ಭಾಳ ಒಂದು ಟೆಕ್ನಿಕಲಿ ಭಾರಿ ಪ್ಲ್ಯಾನ್ ಮಾಡ್ಯಾರ ಬಿಡ್ರಿ. ಭಾಳ ಅದ್ಭುತ ಅನ್ಸಕತ್ತದ ನಮಗೆ. ಯಾಕಂದ್ರೆ ಎಂಥ ಇದಕ್ಕೆ ಇಂಜಿನಿಯರ್ಸ್ಗಳು ಸಹಿತ ಈ ಥರ ಪ್ಲ್ಯಾನ್ ಕೊಡಲ್ಲ. ಮನೆಯೊಳಗೆ ಯಾರಾದರೂ ನೀವು ಸ್ನೇಹಿತರೆ ಈ ಥರ ಏನಾದರೂ ಭಾಳ ಜಾಗ ಇತ್ತಂದ್ರೆ ನೀವು ನಿಮ್ಮ ಹೆಲ್ತ್ ಪರ್ಪೋಸ್ ಈ ಥರ ನೀವು ಇಂಥ ಒಂದಷ್ಟು ಏನು ಅನುಕೂಲತೆಗಳನ್ನು ಮಾಡ್ಕೊಳ್ಳೋದು ಭಾಳ ಚಲೋ. ಬರೀ ನಾವು ಜಿಮ್ ಒಳಗಿಂದ ಒಂದು 20 ನಿಮಿಷ ವಿಡಿಯೋ ಆಗತ್ತೆ ಆ್ಯಕ್ಚುಲಿ, ಒಂದು ಅರ್ಧ ತಾಸು. ಇದು ಮ್ಯಾಗ ನಿಂದ್ರಿ, ಅದನ್ನ ಹಿಡೀರಿ. ಕಾಲು ಮುಂದೆ ಹಿಂದೊಂದು ಮುಂದೆ ನೋಡ್ರಿ. ಹಾಂ ಈ ಥರ ಇದು ಆಕ್ಚುಲಿ ಚೆನ್ನಾಗಿರೋದು ಎಕ್ಸಸೈಸ್. ವಾವ್, ಭಾಳ ಖುಷಿ ಅನಿಸ್ತದೆ. ನೀನು ನಾನು ಒಂದಾದ ಮೇಲೆ ನೀ ಏಕೆ ದೂರ ಓಡುವೆ, ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಅಶೋದ್ಗಾರ ಮನಗಂಡ ಹಾಡ್ಕೋತ ಈ ಥರ ಮಾಡೋದ್ರಿಂದ ಸಹಿತ ನಮ್ಮ ಕಾಲುಗಳು ಏನಾರ ಅಂದ್ರೆ ಒಳ್ಳೆಯ ಒಂದು ಎಕ್ಸಸೈಸ್ ಆಗ್ತದೆ. ಈ ಮೂಮೆಂಟ್ ಏನಲ್ಲ ಆ ಮೂಮೆಂಟಕ್ಕೆ ಭಾಳ ಒಂದು ಶಕ್ತಿಯನ್ನು ಕೊಡ್ತದೆ.
ಇದನ್ನು ಹತ್ತು ಪ್ರತಿಯೊಂದನ್ನು ತೋರ್ಸಾಕತ್ತೀನಿ ಸ್ನೇಹಿತರು ನಿಮ್ಗೆ. ಇದು ಆ್ಯಕ್ಚುಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಬರ್ಬೇಕು. ಈ ಥರ ಜಿಮ್ ಒಳಗೆ ಯಾರು ನಡಗುಂದಿ ಸುತ್ತಮುತ್ತ ಆಲ್ಮಟ್ಟಿ ಇರೋದಿರಿ, ದಯವಿಟ್ಟು ನಿಮ್ಗೆ ನಾ ಒಂದು ಕೇಳ್ಕೋದು ಒಂದೇ ಮನವಿ, ಜಿಮ್ ಇತ್ತಂದ್ರೆ ಜಿಮ್ಮಿಗೆ ಯಾರು ಹೋಗ್ಬೇಡ್ರಿ. ಒಂದು 10 ನಿಮಿಷ ನೀವು ಇಲ್ಲಿ ಗಾರ್ಡನ್ಗೆ ಬರ್ರಿ. ಆ ಜಿಮ್ ಒಳಗೆ ಇರುವಂಥ ವೆರೈಟಿಗಿಂತಲೂ ಹೆಚ್ಚಿನ ವೆರೈಟಿ ಈ ಗಾರ್ಡನ್ದೊಳಗೆ ಅದಾವೆ. ಹೆಂಗೆ ಅನ್ನಿಸ್ತದೆ ನಿಮ್ಗೆ ನೋಡಿರಿ, ಕಮೆಂಟ್ ಮಾಡಿರಿ. ಇದು ಬಸವ ಉದ್ಯಾನವನ ಗಾರ್ಡನ್ ಅಂತ ಹೇಳಿ ನೋಡಿರಿ. ಈ ಥರ ನಾವು ಎಕ್ಸಸೈಸ್ ಇದು ಅದೇ ಥರ ಸರ ಇದ್ದೀರಿ. ಪೂರ್ತಿ ಕೈ ನಮ್ಮದು ಟೋಟಲಿ ರೊಟೇಟ್ ಆಗುತ್ತೆ. ರೊಟೇಟ್ ಆಗೋದ್ರಿಂದ ಯಾವತ್ತೂ ಈ ಕೈ ಏನೋ ಪೇನ್ ಅಂತಾರಲ್ಲ, ಕೈ ಹರಿದು ಅದು ಆಗಂಗಿಲ್ಲ. ಬೇಕಂದ್ರೆ ಒಂದು ಹಿಂಗೆ ತಿರುಗಿಸ್ಬೋದು. ಇದನ್ನು ಎರಡು ತಿರುಗಿಸ್ಬೋದು ನಾವು. ಅದು ಸೆಂಟ್ರ್ ಪಾಯಿಂಟ್ ನಿಂತು ಎರಡು ಕೈ ರೊಟೇಟ್ ಆಗ್ತಾವ. ಈಗ ನೋಡಿರಿ, ಈ ಥರ ನಾವು ರೊಟೇಟ್ ಮಾಡ್ಬೋದು ಇದನ್ನು. ಸರ್ ಭಾಳ ಅದ್ಭುತ ಅದ ರೀ. ಹೌದು. ಭಾಳ ಒಳ್ಳೆಯ ವಿಶೇಷತೆಯಿಂದ ಕೂಡಿದಂಥದ್ದು ಇದು ಗಾರ್ಡನ್ನ. ಅದಕ್ಕೆ ಜನ ಏನದಂದ್ರೆ ಪರಿಸರದ ಕಡೆ ನಾವು ಭಾಳ ಗಮನ ಕೊಡ್ಬೇಕು ಸ್ನೇಹಿತರೆ. ಹೌದು ಸರ್, ಇದು ಏನಾಗಕತ್ತದ ಹಿಂದಿನ ಇನ್ನು ಅದು ಬ್ಯಾಕ್ ವಾಟ್ರ್ ಅದು ಬ್ಯಾಕ್ ನೋಡ್ರಿ ಸ್ನೇಹಿತರೆ. ಇನ್ನೊಂದು ನೀವು ಗಮನಿಸ್ಬೋದು ವಿಡಿಯೋದೊಳಗೆ, ಅಲ್ಲಿ ವಿಡಿಯೋದೊಳಗೆ ಇದು ಹಿಂದಿನ ನೀರು ಅದದು. ಈ ಕೃಷ್ಣಾ ನದಿ ನೀರು ಹಿಂದಿನ ಬ್ಯಾಕ್ ವಾಟ್ರ್ ಹೌದಿಲ್ಲ ಸರ್? ಬ್ಯಾಕ್ ವಾಟ್ರ್. ಬ್ಯಾಕ್ ವಾಟ್ರ್ ತಾವು ನೋಡ್ಬೋದು ವಿಡಿಯೋದೊಳಗೆ. ಕೃಷ್ಣಾ ನದಿ ನೀರಿನ ಹಿಂದಿನ ಬ್ಯಾಕ್ ವಾಟರ್. ಒಂದು ವೆರೈಟಿ ಇದೇ ಗಾರ್ಡನ್ದೊಳಗೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ ರಿಯಲಿ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ರೀ. ನಮ್ಮ ಒಂದು ದೇಹ ಆರೋಗ್ಯವಾಗಿರ್ಬೇಕಂದ್ರೆ ಏನೇನು ಬೇಕು ಅನ್ನೋದು ಆಲ್ಮೋಸ್ಟ್ ಈ ಗಾರ್ಡನ್ದೊಳಗೆ ಎಲ್ಲಾನೇ ಐತಿ. ಹಾಂ, ಬರೀ ನಾವು ಪರಿಸರ ಒಂದು ಶುದ್ಧವಾದ ಗಾಳಿಯನ್ನು ತಗೊಳ್ಳೋದು ಅಷ್ಟೇ ಅಲ್ಲ, ಆರ್ಚ್ ಅಂದ್ರೆ ಇದು ನಮಗೇನು ತೋರಿಸ್ತದ, ಒಂಥರ ವೆಲ್ಕಮ್, ಸುಸ್ವಾಗತ, ಬರ್ರಿ ಒಳಗೆ ಬನ್ನಿ ಅನ್ನುವಂಥದ್ದನ್ನು ನಮಗೊಂದು ಈ ಅಟ್ರಾಕ್ಷನ್ ತೋರಿಸ್ತದೆ. ಆರ್ಚ್ ಐತಿ ಇದು. ಆರ್ಚ್ದೊಳಗೆ ಗಿಡವನ್ನು ಬೆಳೆಸಿ ಇನ್ನೂ ಮಾಡಾಕತ್ತಾರ. ಸರ್, ಎಷ್ಟು ಗಂಟೆಯಿಂದ ನೀವು ಡ್ಯೂಟಿ ರೀ ಇಲ್ಲಿ ಮಠ ನಿಮ್ಮದು? ನಮ್ಮದು 9:30ರಿಂದ 6 ಗಂಟೆ. 6 ಪಬ್ಲಿಕ್ಕಿಗೆ ಏನೈತಿ ಬೆಳಗ್ಗೆ 6 ಗಂಟೆಲಿಂದ ಸಾಯಂಕಾಲ 6 ಗಂಟೆ ಮಟ್ಟ ಪಬ್ಲಿಕ್ಕಿಗೆ. ಹಾಂ ಹಾಂ, ಬೆಳಗ್ಗೆ 6 ಗಂಟೆಲಿಂದ ಸ್ಟಾರ್ಟ್. ನಿಮ್ಮ ದಿನಚರಿ ದಿನದ್ದು ಬರ್ರಿ ಮಾತಾಡೋದು. ಬೆಳಿಗ್ಗೆ ಬಂದ ತಕ್ಷಣ ನೀವೆಲ್ಲ ಗಾರ್ಡನ್ ಕಟ್ ಮಾಡೋದು, ಕಟಿಂಗ್ಸು, ಕಸ, ನೀರು ಎಲ್ಲ ಇದನ್ನು ಮಾಡ್ತೀವಿ. ಈಗ ಇದು ಗೋಲ್ಡನ್ ಸೈಪ್ರಸ್ ಅಂತ ಈ ಥರ ಕಟಿಂಗ್. ಹೌದಲ್ರಿ, ಭಾಳ ಅದ್ಭುತ ಐತಿ ಇದು. ನೋಡ್ರಿ ಸ್ನೇಹಿತರೆ, ಗೋಲ್ಡನ್ ಸೈಪ್ರಸ್ ನೋಡ್ರಿ. ಪ್ರತಿಯೊಂದು ಗಿಡನೂ ಸಹಿತ ಭಾಳ ವೆರೈಟಿ, ಭಾಳ ಅದ್ಭುತ. ಒಂದಕ್ಕಿಂತ ಒಂದು ಚೆನ್ನಾಗಿ ಇಂಥವೆಲ್ಲ ನಾವು ಊಟ ಮಾಡಕ್ಕೆ ಕೂತೀವಿ ಅಂದ್ರೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ. ಅಲ್ಲ, ಆಗಲೇ ಹೇಳಿದ್ರಲ್ಲ, ಪ್ರತಿದಿನ ಹೂ ಆಗುತ್ತೆ ನೋಡ್ರಿ, ಎಷ್ಟು ಚಂದ ಹೂವು. ಅಮೇರಿಕನ್ ಪ್ಲೀಮೇರಿಯಾ ಅಂತಿದು ಭಾಳ ಅದ್ಭುತವಾಗಿ ಐತಿ. ಹಾಂ ಐತಿ, ಅದು ಜಸ್ಟ್ ಲೈಟ್ ಸ್ಮೆಲ್ ಐತಿ. ಅದು ಚಂದ ಅನ್ನಿಸ್ತದೆ. ಇದು ಬಕ್ಕೋಳ ಅಂತೇಳಿ ಗಿಡಗಳು. ಬಕ್ಕೋಳ ಹಾಂ ಹಾಂ, ನೆರಳನ್ನು ಹಾಕತಿ, ಸೇಪ್ನು ಆಗುತ್ತೆ ನೋಡ್ರಿ. ಇದು ಒಂಥರ ವೆರೈಟಿ ಚೇಂಜ್ ಐತಿ ನೋಡ್ರಿ. ಹಿಂಗೆ ನೋಡಿದ್ರೆ ನಾವು ಕ್ರಾಸ್ ಅನ್ನಿಸ್ತದೆ ಇದು ಗಿಡ. ಅದು ಕಾಯಿನೂ ಆಗಂಗೆ ಕಾಣಿಸ್ತವ್ರಿ. ಪಕ್ಷಿಗಳಿಗೆ ತಿನ್ನಕ್ಕೆ. ಓಕೆ. ಹಾಂ, ಇದ್ರ ತಳಗಿಂದ ಯಾವ್ದು ಇದು ಅದೇ ಅಮೇರಿಕನ್ ಫೀಮೇಲ್. ಇದು ಆಗಿಲ್ಲ, ಆದಮ್ಯಾಗ ಎಲ್ಲರೂ ಅಂತಲೇ ಊಟ ಮಾಡಬೇಕು. ಮತ್ತು ಪರಿಸರ ಇಲ್ಲಿ ಬೆಳೆಸಿದ ಸ್ನೇಹಿತರೆ ಭಾಳ ವಿಚಾರ ಮಾಡಿ ಒಂದು ಆಲ್ಮಟ್ಟಿ ರೀ, ಇಲ್ಲೇ ಲೋಕಲ್ ರೀ. ಎಷ್ಟು ವರ್ಷ ಆತ್ರಿ ನೀವು ಕೆಲಸ ಮಾಡತ್ತೀರಿ? ಅದು ಹೊರಗೆ ಹುಳ ಓಪನ್ ಹೋಗ್ತೈತಿ, ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ. ಭಾಳ ತಮ್ಮೆಲ್ಲರಿಗೂ ಧನ್ಯವಾದಗಳ ಸಲ್ಲಿಸಿ ವಿಡಿಯೋವನ್ನು